ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಏನಪ್ಪ ಅಖಿಲಮ್ಮನ ಮತ್ತೆ ಬಂದಿದ್ದಾಳೆ ಅಂತ ಅಂದ್ಕೊತಾ ಇದ್ದೀರಾ? ಏನಿಲ್ಲ, ನನ್ನ ಚಾನಲಲ್ಲಿ ಎಷ್ಟು ಜನ ಸಬ್ಸ್ಕ್ರೈಬರ್ ಇದ್ದಾರೋ ಅಷ್ಟು ಜನ ಸಬ್ಸ್ಕ್ರೈಬರ್ ನೋಡಿದ್ರೆ ನನ್ನ ವೀಡಿಯೋಸ್ ನನಗೆ ಅಷ್ಟೇ ಸಾಕು. ಒಂದು ವೀಡಿಯೋಗೆ 2000 ವ್ಯೂಸ್ ಬಂದರೂ ನನಗೆ ಸಾಕು. ಒಂದು ದಾವಮ್ಮನ ಮಕ್ಕಳು 4 ವೀಡಿಯೋ ಮತ್ತು ಇದು ಓಲ್ಡ್ ಸ್ಟೋರಿ 2 ವೀಡಿಯೋ ಹಾಕಬೇಕು ಅಂತ ನನಗಿಷ್ಟ. ಬಟ್ ಏನು ಮಾಡೋದು, ವ್ಯೂಸೇ ಬರ್ತಾಯಿಲ್ಲ. ನಾನು ಕಷ್ಟಪಡೋದಕ್ಕೆ ಫಲ ಸಿಗಬೇಕಲ್ಲ. ನೀವೆಲ್ಲ ಬೇಜಾರು ಮಾಡ್ಕೊಂಡಿದ್ದೀರಾ ವೀಡಿಯೋಸ್ ಕಡಿಮೆ ಆಗ್ತಾಯಿದ್ದೀರಾ ಅಂತ. ನನ್ನ ಕಷ್ಟಕ್ಕೆ ಫಲ ಸಿಗಬೇಕಲ್ಲ, ನೀವೇ ಹೇಳಿ. ನನ್ನ ಕಷ್ಟಕ್ಕೆ ಫಲ ಸಿಕ್ಕರೆ ನನಗೂ ಒಂಥರ ಖುಷಿ ಆಗುತ್ತೆ. ಅಯ್ಯೋ, ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ತೊಗೊಂಡು ವೀಡಿಯೋ ಮಾಡಬೇಕು ಅಂತ. ನನ್ನ ಕಷ್ಟಕ್ಕೆ ಫಲ ಸಿಗ್ತಾಯಿಲ್ಲ. ನನ್ನ ಮಾತು ಸುಳ್ಳಾದರೆ ನಾನು ನಿನ್ನೆಯಿಂದ ನಿಮ್ಗೆ ಪದೇ ಪದೇ ಹೇಳ್ತಾ ಇದ್ದೀನಿ. ಒಂದು ಸರಿ ನನ್ನ ಚಾನಲ್ನ ನೋಡಿ, ವ್ಯೂಸ್ ನೋಡಿ. ಯಾವುದು 2000 ವೀಡಿಯೋಸ್ ಓಡೋದೇ ಇಲ್ಲ. ಒಂದು ವಾರ 15 ದಿವಸ ಆದಮೇಲೆ ಯಾವುದೋ ಒಂದೊಂದು ವೀಡಿಯೋ 2,000 ಓಡಿರುತ್ತೆ ಅಷ್ಟೇ. ನಾನು ದ್ಯಾವಮ್ಮನ ಮಕ್ಕಳು ಶುರು ಮಾಡಿದಾಗಿಂದ ಒಂದು ವೀಡಿಯೋ ಸಹ 5,000 ಮೇಲೆ ಹೋಗೇ ಇಲ್ಲ. ನನ್ನ ಮಾತು ಸುಳ್ಳಾದರೆ ಒಂದು ಸರಿ ವ್ಯೂಸ್ ಚೆಕ್ ಮಾಡಿ. ವ್ಯೂಸ್ ಚೆಕ್ ಮಾಡಿದ್ದಾದಮೇಲೆ ನಿಮ್ಮ ಒಪಿನಿಯನ್ ದಯವಿಟ್ಟು ಕಮೆಂಟ್ ಮೂಲಕ ಹೇಳಿ. ನೀವು ಸಪೋರ್ಟ್ ಮಾಡ್ತೀನಿ ಅಂತಂದರೆ ದ್ಯಾವಮ್ಮನ ಮಕ್ಕಳು 4 ವೀಡಿಯೋ ಮತ್ತು ಈ ಓಲ್ಡ್ ಸ್ಟೋರಿ 2 ವೀಡಿಯೋ ನಾನು ಹಾಕ್ತೀನಿ. ಮತ್ತು ಟೈಮಿಂಗ್ಸೂ ಹೇಳ್ತೀನಿ. ಯಾಕಂದರೆ ಟೈಮಿಂಗ್ಸಾಗಿ ನಾನು ಫಸ್ಟಿಂದನೂ ಟೈಮಿಂಗ್ಸ್ ಇಟ್ಕೊಂಡು ವೀಡಿಯೋ ಮಾಡ್ತಿಲ್ಲ. ಬಟ್ ವೀಡಿಯೋಸ್ ಹಾಕ್ತೀನಿ. ನನಗೆ ಒಂದೊಂದು ವೀಡಿಯೋಗೆ 2,000 ವ್ಯೂಸ್ ಬರಲಿ. 2,000 ಜನ ಇದ್ದಾರೆ, 500 ಜನ ಅವ್ರಿಗೆ ಇಷ್ಟ ಇಲ್ವೇನೋ ನೋಡಲ್ಲ ಬಿಡಿ. 2,000 ವ್ಯೂಸ್ ಬಂದರೂ ಸಾಕು. ನಾನು 7 ವೀಡಿಯೋ ಹಾಕ್ತೀನಿ. ಇದು 4 ವೀಡಿಯೋ, ಅದು 2 ವೀಡಿಯೋ. ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಪ್ಲೀಸ್. ನಿಮ್ಮ ಪದೇ ಪದೇ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ಸಪೋರ್ಟ್ ಮಾಡಿ. ಅಯ್ಯೋ, ಇತ್ತಿನ್ಕೋಗಿ ಅಂತಾರೆ ನಮ್ಮ ಮನೆಗೆ. ನಾನು ಹೋಗಲ್ಲ. ಜಯ ಬಂದ್ಬಿಟ್ಟೈತೆ ನಂಕ. ಅಖಿಲಮ್ಮ ಅಜ್ಜಿ, ಅಖಿಲಮ್ಮ ಅಜ್ಜಿ, ಅಕ್ಕ ಇತ್ತಿಲ್ಲ 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 ಬಾಕ ಇನ ಇನ ಬಾಬು ಬುವ ಚಾಚತು ನಾಳೆ ಪಪ್ಪು ಇನ ಬಾಬು ಬಾಬು ಇನ ಅಕ್ಕ ಇನ ಓಯ್ ನಂಗೆ ಜ್ವರ ಬಂದ್ಬಿಟ್ಟೈತೆ. ನಾನು ಹೋಗಲ್ಲ ಇಸುಲ್ಕ, ನಾನು ಹೋಗಲ್ಲ. ಅಯ್ಯೋ ಪಾಪ ದಾತಲು ಚೀಚಿ ಅಕ್ಕ ಅಕ್ಕ ದಾತಲು ಚೀಚಿ ಚೀಚಿ. ನಾನು ಚೀಚಿಸ್ಕೊಳ್ಳಲ್ಲ ಚೀಚಿ, ನಂಗೆ ಬೇಡ. ಇದ್ಯಾಕೆ ಜಾನು ಸ್ಕೂಲ್ಗೆ ಹೋಗಿ ರೆಡಿಯಾಗಿ ರಿಂಗ್ ಮಾಡ್ಕೊಂಬಿಟ್ಟಿದ್ಯಾ? ಹಾಂ, ಅಕ್ಕ ಜ್ವರ ಜ್ವರ ದಾತಲು ಚೀಚಿ ಚೀಚಿ. ಜ್ವರ ಬಂದೈತೆ? ಚೆನ್ನಾಗೇ ಇದ್ಲಲ್ಲ ಬೆಳಗ್ಗೆಯಿಂದ. ಜಾನು, ಯಾಕೆ, ಏನೈತೆ? ಅಖಿಲಮ್ಮ ಅಜ್ಜಿ, ಚಳಿ ಅಂದ್ರೆ ಚಳಿ ಅಜ್ಜಿ, ಕಾಲೆಲ್ಲ ನೋವು. ಅದಕ್ಕೆ ಇಲ್ಲೇ ಮಲ್ಕೊಂಡು ನಮ್ಮ ತುತ್ತಾಗೋಗ್ಬಿಟ್ಟು. ಇದೇನಿದು ಇದ್ದಕ್ಕಿದ್ದಂಗೆ ಮಗುಗೆ ಇಷ್ಟು ಜ್ವರ ಬಂದ್ಬಿಟ್ಟಿರೋದು? ವಿಜಯ್, ಬಾಪ ಮಗುನ ಹಾಸ್ಪಿಟ್ಲ್ ಕನ ಕರ್ಕೊಂಡು ಹೋಗೋಣ. ಇದೇನೆ ಮೈ ಬಿಸಿನೇ ಇಲ್ಲ, ತಣ್ಣಗದೆ ಮೈಯೇ. ಜ್ವರ ಜ್ವರ ಅಂತ ಇದೆಯಾ? ಹಾಂ, ಎದೇಳು ನಡಿ ಹೋಗ್ಲಿ ಹಾಸ್ಪಿಟ್ಲ್ ಕನ ಹೋಗೋಣ. ಒಂದು ಇಂಜೆಕ್ಷನ್ ಕೊಡಿಸ್ಕೊಂಬರೋಣ. ಬೇರೆ ಬೇರಮ್ಮ, ಇಂಜೆಕ್ಷನ್ ಎಲ್ಲ ಬೇಡ. ಇವಾಗ ಮಲ್ಕೊಂಡ್ರೆ ರಸತ್ತ ಸಡಿ ಬರ್ತೈತೆ. ಅಲ್ಲ, ಇವಾಗ ಚಳಿ ಅಂತ ನಡುಕ್ತಾ ಇದ್ದೆ, ಮೈ ಕೈ ನೋವು ಅಂತ ಇದ್ದೆ. ನಡಿ ಹಾಸ್ಪಿಟ್ಲ್ ಕನ ಹೋಗೋಣ. ತಲೆ ನೋವು, ಮೈಕೈ ನೋವು, ಕಾಲುಗಳ ನೋವು. ಅಯ್ಯೋ, ಒಳ್ಳೆ ಹುಡುಗಿ ಅದೇ. ಅಲ್ಲೇ ಜ್ವರ ಅಂತಂದ್ರೆ ಮೈಯೆಲ್ಲ ಸುಡ್ಬೇಕಲ್ಲ. ಏನೂ ಇಲ್ಲ, ಮಾಮೂಲಿ ಇದ್ದಂಗೆ ಇದೆಯಲ್ಲ. ಹಾಂ, ಇವತ್ತು ಫಸ್ಟ್ನೇ ದಿವಸ. ನಡಿ, ನಾನೇ ಕರ್ಕೊಂಡೋಗಿ ಸ್ಕೂಲಿಗೆ ಬಿಟ್ಬಿಟ್ಟು ಬರ್ತೀನಿ. ಏನು ಜ್ವರಾಗಿರೋ ಏನೂ ಇಲ್ಲ. ಜ್ವರಕ್ಕೆ ಟಾನಿಕ್ ಐತಲ್ಲ, ಸವಿತಾ ಆಗ್ತಾಳೆ. ನಡಿ, ಒಂದು ಸ್ವಲ್ಪ ಟಿಫನ್ ತಿನ್ಬಿಟ್ಟು ನಡಿ ಹೋಗೋಣ. ನಿಮ್ಮ ಅಪ್ಪ ನನಗೆ ಕರ್ಕೊಂಡೋಗಿ ಬಿಟ್ಬಿಟ್ಟು ಕೆಲ್ಸಕ್ಕೋತೈತೆ. ನಾನು ಆಟೋನಾಗ ಬಂದ್ಬಿಡ್ತೀನಿ. ನಡಿ ಇವತ್ತು. ನೋಡ, ಬ್ಯಾಗ್ ಎಲ್ಲ ರೆಡಿ ಮಾಡೋಳೆ ಮುಕ್ತ. ನೀನಿಗೆ ಮಲ್ಕೊಂಬಿಟ್ರೆ ಹೆಂಗೆ ಫಸ್ಟ್ನೇ ದಿವಸನೇ? ನೋಡ, ಸುಮ್ಮನೆ ನಡುಕ್ತಾ ಇರೋದು. ಹೇಯ್, ಇದೇಳ ಮೆರಕ್ಕೆ ಗಿಲಿಟೋಳೆ. ಜ್ವರ ಇಲ್ಲ, ಏನೂ ಇಲ್ಲ. ಎಷ್ಟು ನಾಟಕ ಆಡ್ತಾವಳು ನೋಡಿ ಇವಳು. ಇಲ್ಲಮ್ಮ ಅಖಿಲಮ್ಮ, ನಂಗೆ ಜ್ವರ ಬಂದ್ಬಿಟ್ಟೈತೆ. ನಾನು ಇವತ್ತು ಸ್ಕೂಲ್ಗೆ ಹೋಗೋಕ್ಕಾಗಲ್ಲಮ್ಮ. ನನ್ನ ಕರ್ಕೊಂಡೋಗಿ ರೂಮಾಗ ಮಲಗಿಸ್ಬಿಡಮ್ಮ. ಆಗಲ್ಲ, ನನಗೆ ಕಾಲಿಗೆಲ್ಲ ಜಾಸ್ತಿ ನೋಯ್ತಾವೆ. ತಲೆ ಅಂತೂ ಜಾಸ್ತಿ ನೋಯ್ತೈತೆ ತಲೆ. ನಾನು ಯಾಕಮ್ಮ ಇನ್ನೂ ರೆಡಿ ಆಗಿಲ್ಲ? ಹಾಂ, ಪಾಪ ಅಕ್ಕ ದೊಡ ದೊಡ ಬಾತು ತೂದಿ ತೂದಿ. ಜ್ವರ ಬಂದೈತೆ? ಹೌದೇನಮ್ಮ? ಏನಂತದ್ದೇನಿಲ್ಲಲ್ಲ, ಮೈ ತಣ್ಣಗಾದಲ್ಲ, ಜ್ವರ ಗಿರ. ಜಾನು, ಜ್ವರ ಇಲ್ಲ, ಏನೂ ಇಲ್ಲ. ನಡಿ ಇವತ್ತು ಸ್ಕೂಲ್ ಫಸ್ಟ್ನೇ ದಿವಸ. ಹಿಂಗೆಲ್ಲ ಗಲಾಟೆ ಮಾಡಬಾರ್ದು, ಖುಷಿಯಿಂದ ಹೋಗ್ಬೇಕು. ಪಾಪ ನಂಗೆಲ್ಲ ಆಗ್ತಾ ಇಲ್ಲ ಪಾಪ, ನಂಗೆ ಹುಷಾರಿಲ್ಲ ಪಾಪ. ನಾನು ಮಲ್ಕೊಬೇಕು ಪಾಪ, ನಾನು ಕರ್ಕೊಂಡೋಗಿ ಮಲಗಿಸು ಪಾಪ. ನಂಗೆ ಸುಸ್ತಾಗೈತೆ ಪಾಪ. ನಡಿಯಪ್ಪ, ಯಾಕೋ ನಂಗೂ ದಿಗ್ಲಾತದೆ. ಕರ್ಕೊಂಡೋಗತ್ತ ಮಗುನ ಹಾಸ್ಪಿಟ್ಲಿಗೆ ತೋರಿಸ್ಕೊಂಬರೋಣ. ಜ್ವರ ಅಂತವಳೆ. ಸರಮ್ಮ, ಆಯ್ತಿರಮ್ಮ, ರೆಡಿ ಆಗ್ಬಿಟ್ಟು ಬರ್ತೀನಿ. ನಾನು ಬರಲ್ಲ, ನಾನು ಬರಲ್ಲ ಅಖಿಲಮ್ಮ. ಪಾಪ ನಾನು ಬರಲ್ಲ. ನಂಗೆ ಇಂಜೆಕ್ಷನ್ ಅಂದ್ರೆ ಭಯ. ನಾನು ನುಂಗಲ್ಲ, ಮಾತ್ರ ನುಂಗಲ್ಲ, ಟಾನಿಕ್ ಕುಡಿಯಲ್ಲ. ನಂಗೆ ಚಳಿಗಿರೋ ವಾತ ಇಲ್ಲ ಪಾಪ. ಅಮ್ಮ ಕರ್ಕೊ, ನಡಿ ಹಾಸ್ಪಿಟ್ಲಿಗೆ ಹೋಗೋಣ. ನಡಿ, ಅವಳು ಹೇಳ್ತಾಳೆ ಅಂತ ನಾವು ಅವಳ ತಕ್ಕಂಗೆ ಕುಣಿಯೋಕ್ಕಾಗಲ್ಲ. ಕರ್ಕೊಮ್ಮ ಹೋಗೋಣ. ನಡಿಯಪ್ಪ. ಅಕ್ಕ ತುರಿತದೆ ತುರಿತದೆ ಅಕ್ಕ. ನಾನು ಹೋಗಲ್ಲ, ಹೋಗಿ ಮುಕ್ತ ಹೋಗಲ್ಲ, ಹೋಗಲ್ಲ. ನನ್ನ ತುಟಿ ಎಲ್ಲ ಭಯ. ನಂಗೆ ಬೇಡ, ನಾನು ಹೋಗಲ್ಲ. ಅಖಿಲಮ್ಮ ಅಜ್ಜಿ, ನಾನು ಕರ್ಕೋಗಿ ಮಂಚದ ಬೆಡ್ ಮೇಲೆ ಮತ್ಬಿಡಮ್ಮ. ನಮ್ಮ ಮಕ್ಕ ಮುಚ್ಚಿ ನಂಗೆ ನಿದ್ದೆ ಬರ್ತೈತೆ. ಜ್ವರ ಇಲ್ಲ, ಏನೂ ಇಲ್ಲ. ಏನಿದು? ಹಾಂ,
ಏನು ಹೇಳ ಮೈಯೆಲ್ಲ ತಣ್ಣಗೇನೋ ಐತೆ ಜ್ವರ ಜ್ವರ ಅಂತ ಮುಗ್ತಾವಳೆ ಏನಮ್ಮ ಇವಳು ಅಯ್ಯೋ ಇರಪ್ಪ ಇವಳು ಎಳೆ ಮಗುವಾಗ ಒಂದು ಕಿತ ಗಾಜಪ್ಪಗ ಸುಟ್ಬಿಟ್ಟು ಸುಟ್ಕೆ ಇಟ್ಟಿದ್ರಿ ಅವಾಗ ಜ್ವರ ಎಲ್ಲ ಬಿಟ್ಟೋಗಿತ್ತು ಅಲ್ಲೇ ಒಂದು ಯಾವ್ದನ ಒಡೆದೋಗಿರೋ ಬೆಳೆ ಇದ್ರೆ ಗ್ಯಾಸ್ ಮೇಲೆ ಬಿಸಿ ಮಾಡ್ಕೊಂಡು ಎತ್ಕೊಂಬೋಗಪ್ಪ ಹೋಗು ಸುಟ್ಕೆ ಇಕ್ಕನ ಹೌದಾ ಇಲ್ಲ ಸಾಂಬ್ರಾಣಿ ಕಡ್ಡೆಗೆ ಹಾಕೊಂಡ್ರೆ ಪಿಗ್ಲೆನ ಸುಟ್ರಮ್ಮ ಸಾಂಬ್ರಾಣಿ ಕಡ್ಡೆ ಕಂಡ್ರೆ ಪಿಗ್ಳು ಸುಡೋಣ ಆಮೇಲೆ ಬೆಳೆ ಚೂರಾಗ ಬಿಸಿ ಮಾಡ್ಕೊ ಕೆಂಪಗಾಗ್ಬೇಕು ಬೆಳೆ ಇಕ್ಕಿದ ತಕ್ಷಣ ಸುರ್ರ ಅಂದ್ಬಿಡ್ಬೇಕು ಚರ್ಮ ಹಂಗೆ ಕಾಯಿಸ್ಕೊಂಬರ್ಬೇಕು ನೋಡಿ ನೀನು ಬೆಳೆನ ಸವಿತಾ ಕೇಳು ಕಾಯಿಸ್ಕೊಡ್ತಾಳೆ ಸರಿ ಇರಮ್ಮ ಕಾಯಿಸ್ಕೊಂಡ ಸಾಂಬ್ರಾಣಿ ಕಡ್ಡಿ ಕಾಣಿಸ್ಕೊಂಡು ಎತ್ಕೊಂಬತ್ತೀನಿ ಕಂಡ್ರೆ ಪಿಗ್ಳು ಸುಟ್ಬಿಟ್ಟು ಈ ಎಡ್ಕೈ ಮೇಲೆ ಒಂದು ಸುಟ್ಕೆ ಇಕ್ಬಿಡು ಕೆಂಪಗಾಗಬೇಕು ಇಕ್ಕಿದ ತಕ್ಷಣ ನೀನು ಹೇಳ್ದಂಗೆ ಚರ್ಮ ಬರ್ರ ಅಂತ ಸುಟ್ಟೋಗ್ಬಿಡ್ಬೇಕು ಹಾಸ್ಪಿಟ್ಲಿಗೂ ಬರಲ್ಲ ಅಂತ ಇದೆಯಾ ಹಾಂ ಇವಾಗ ಸುಟ್ಕೆ ಇಕ್ತೀನಿ ಅಂತಂದ್ರೆ ಅದು ಬೇಡ ಅಂತ ಇದೆಯಾ ಬೋಲೆ ಗಿಲಿಟೊಳ್ ನೀನು ನೋಡಿ ಜ್ವರ ಇಲ್ಲ ಏನೂ ಇಲ್ಲ ಇನ್ನೇನು ಮೈಕೈ ನೋವು ತಲೆನೋವು ಕಾಲುಗಳ ನೋವು ಇನ್ನೇನು ಬಂತು ಇರುವ ನಿಮಿಷ ಹಂಗೆ ಸುಟ್ಕೆ ಇಕ್ಕೊಂಡ್ರೆ ಪಿಲ್ ಸುಟ್ರೆ ಓದೈತೆ ಇಲ್ಲ ಹಾಸ್ಪಿಟ್ಲ್ ಕನ ಹೋಗೋಣ ನಡಿ ಸುಮ್ಮನೆ ಇದೆ ಹೋಗ್ಬೇಡ ಮೈಕೈ ನೋವು ಜ್ವರ ಅಂತೂ ಇಲ್ಲ ಹಾಂ ಹೋಗಪ್ಪ ವಿಜಯ್ ಎತ್ಕೊಂಬೋಗು ಸರಿ ರಮ್ಮ ಎತ್ಕೊಂಬತ್ತೀನಿ ಅದ್ಯಾಕೆ ಹಂಗೆ ಜೇರ್ಕೊಂಡು ಹೋಗ್ಬಿಟ್ಟೆ ಹಾಸ್ಪಿಟ್ಲ್ಗೂ ಬರಲ್ಲ ಅಂತೀಯಾ ಹಾಂ ಎದೇಳೆ ಮೇಲಕ್ಕೆ ಎದೇಳೆ ನಿಮ್ಮ ಪಪ್ಪ ಎತ್ಕೊಂಬತ್ತಿದ್ದೆ ಸುಟ್ಕೆ ಎಲ್ಲನೂ ಸುಟ್ಕೆ ಇಕ್ಕಿದ್ರೆ ಮೈಕೈ ನೋವೆಲ್ಲ ಹೊರಟೋದಿದೆ ಅಮ್ಮ ಈಗ ಸಾಂಬ್ರಾಣಿ ಕಟ್ಟಿ ನಾಲ್ಕು ಕಳಿಸ್ಕೊಂಬಂದಿದ್ದೀನಿ ಬೆಂಕಿ ಉರಿತೈತೆ ಬಿಸಿ ಬಿಸಿನಾಗೆ ಹಂಗೆ ಕಂಡ್ರೆ ಸುಟ್ಬಿಡಮ್ಮ ಅವಳು ಹಿಡ್ಕಪ್ಪ ಹಿಡ್ಕ ಸವಿತಾ ಬೈಲಿ ಏಯ್ ನಿಂಗೆ ಜ್ವರ ಅಂತೂ ಇಲ್ಲ ಏನೋ ಮೈಕೈ ನೋವು ತಲೆನೋವು ಅಂತ ಇದೆಯಲ್ಲ ಅದಕ್ಕೆ ಕಂಡ್ರೆ ಸುಟ್ರೆ ಸರೋತವೆ ಕುಳಿಸ್ಕಪ್ಪ ವಿಜಯ್ ಅವಳನ್ನ ತೊಡೆ ಮೇಲೆ ಸವಿತಾ ಬೆಳೆ ಬಿಸಿ ಮಾಡ್ತಾವಳ ಹೂನಮ್ಮ ಬಿಸಿ ಮಾಡ್ತಾವಳೆ ಕುಳಿಸ್ಕ ಅವಳನ್ನ ತೊಡೆ ಮೇಲೆ ಹಿಡ್ಕಪ್ಪ ಅಯ್ಯೋ ಒಳ್ಳೆ ಹುಡುಗನ್ ನೀನು ಹಿಡ್ಕ ಅವಳನ್ನ ಹಿಡ್ಕೊಂಡಿದ್ದೀನಿ ಬಾಮ ಮೈಕೈ ನೋವೆಲ್ಲ ಮೇಲಾಗ್ಬೇಡ ಹಾ ಹಿಡ್ಕಪ್ಪ ಗಟ್ಟಿಗೆ ಹಿಡ್ಕೊ ಅವಳು ಕಣ್ಣು ಕದ್ಲಿಸ್ಬಿಡ್ತಾಳೆ ಹಿಡ್ಕೊಂಡಿದ್ದೀನಿ ಬಾಮ ಸವಿತಾ ಬಿರಿನ್ ಬೆಳೆ ಒಪ್ಪೆತ್ಕೊಂಬ ಹಂಗೆ ಸುಟ್ಕೆ ಇಟ್ಬಿಡ್ತೀನಿ ನಿಂಗೇನೂ ಆಗಿಲ್ಲ ಅಂತ ನನಗೆ ಗೊತ್ತಲ್ಲ ಬಿತ್ರಿ ನನಗೆ ಗೊತ್ತು ಬರೀ ಮೈಕೈ ನೋಡ್ತೈತೆ ಅಷ್ಟೇ ನಿಂಕ ಏನೂ ಆಗಿಲ್ಲ ಹಿಡ್ಕಪ್ಪ ಹಿಡ್ಕೊ ಗಟ್ಟಿಗೆ ಹಿಡ್ಕೊ ಬಿಡ್ಬೇಡ ಅವಳನ್ನ ಕದ್ಲಾಕ ಮೆದ್ಲಾಕ ಬಿಟ್ಟೆಯ ನನ್ನ ಹತ್ರ ನಾಟ್ಕಡ್ತೀಯಾ ನನ್ನ ಹತ್ರ ನಾಟ್ಕಡ್ತೀನಿ ನಾನು 5 ಜನ ಮಕ್ಕಳನ್ನೇ ತಿರಳು ಹಾ ಅವ್ರು ಏನೇನು ಮಾಡ್ತಾರೆ ಹೆಂಗೆ ಆಡ್ತಾರೆ ಅದೆಲ್ಲ ನನಗೆ ತಿಳಿದ ನನ್ನ ಹತ್ರ ನಾಟ್ಕಡ್ತೀಯ ನೀನು ಹಾ ಅಲ್ಲ ಮೈ ಮುಟ್ಟಿ ನೋಡಿದ್ರೆ ತಣ್ಣಗತ್ತೆ ಅಂತೆ ಗಿಲಿಟು ಗಿಲಿಟು ಇಳ್ಕ ನಡಿ ರೆಡಿಯಾಗಿ ನಡಿ ಸ್ಕೂಲ್ಕ ಮೊದಲನೇ ದಿವಸ ಸ್ಕೂಲ್ಗೆ ಹೋಗ್ತಾಯಿದ್ನೆ ಖುಷಿಯಾಗಿ ಹೋಗೋದು ಬಿಟ್ಬಿಟ್ಟು ಕಳ್ಳಾಟ ಆಡ್ತಾಯಿದ್ದೆ ಕಳ್ಳಾಟ ನನ್ನ ಹತ್ರ ಹಾಂ 6 ಎತ್ತೊಳ್ಕ 3 ಎತ್ತೊಳು ನೀತಿ ಹೇಳಕ್ ಬಂದತ್ತೆ ನೀನು ನನ್ಗ ನೀತಿ ಹೇಳಕ್ ಬರ್ತೀಯಾ ಹಾಂ ನನ್ನ ಮುಂದೆ ಹುಟ್ಟಿರೋ ಪಿಳ್ಳೆ ನೀನು ನಾನು ಸಾಕಿರೋಳು ನಿನ್ನಾಟ ನನಗೆ ತಿಳಿದ ನನ್ನ ಹತ್ರ ಆಟ ಆಡ್ತೀಯಾ ನಡಿಯ ರೆಡಿಯಾಗಿ ನಡಿ ಹೋಗ್ಬೇಕು ಇವತ್ತು ಜೂನ್ 1 ಕಳ್ಸೋಣ ಅನ್ಕೊಂಡಿದ್ನಿ ರೂಢಿ ಆಗ್ಲಿ ಏನು ಪರವಾಗಿಲ್ಲ 1-2 ದಿವಸ ಹೋಗ್ಬಿಟ್ಟು ಹೋಗು ಓಹೋ ನನ್ನ ಹತ್ರ ಆಟ ಆಡ್ತಾಳೆ ನನ್ನ ಹತ್ರ ಕರ್ಕೊಂಡು ನಡಿಯಪ್ಪ ನಡಿ ಬಚ್ಚಲ ಮನೆಗೆ ನಡಿ ನೀರು ಸುರಿ ನಡಿ ಸರೋತದೆ ನಡಿಯೇ ಬಿತ್ರಿ ನಡಿ ಸವಿತಾ ಬಳೆ ಉಪ್ಪು ಎತ್ಕೊಂಬ ನಡಿ ಮತ್ತೆ ನಡಿ ನಡಿಯಪ್ಪ ರೆಡಿಯಾಗಿ ನಡಿ ನಾನು ಬರ್ತೀನಿ ಇವತ್ತು ಮೊದಲನೇ ದಿನ ಮಗು ಒಬ್ಬಳೆ ಕಳ್ಸೋದು ಬೇಡ ಇನ್ನು ಬೇಜಾರು ಮಾಡ್ಕೊಂತಾಳೆ ನಡಿ ನಾನು ವರ್ಷಕ್ಕೆ ಕೂತ್ಕೊಂಡಿದ್ದು ಆಮೇಲೆ ಆಟೋನಾಗ ಬಂದ್ಬಿಡ್ತೀನಿ ನಡಿ ನಮ್ಮ ಸ್ಕೂಲ್ ಹತ್ರ ಬಿಟ್ಬಿಟ್ಟು ನೀನೇನೋ ಕೆಲ್ಸಕ್ಕೆ ಹೋಗಪ್ಪ ಸರಿನಮ್ಮ